ಹೊಸದಿಗಂತ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಒದಗಿ ಬಂದ ಗುರುಬಲ. ವೃಷಭಕ್ಕೆ ಗುರು ಪ್ರವೇಶಿಸಿದ್ದಾನೆ ಮೇ 1ನೇ ತಾರೀಕಿನಿಂದ. ಮಕರ ರಾಶಿಯವರಿಗೆ ಈ ಪ್ರವೇಶ ಎಷ್ಟರ ಮಟ್ಟಿಗೆ ಒಳಿತನ್ನು ನಿರ್ಮಾಣ ಮಾಡಿಕೊಡುತ್ತೆ ಅನ್ನುವಂಥದ್ದನ್ನು ಯೋಚಿಸಿದರೆ, ಗುರುಬಲ ಇವರಿಗೆ ಇದ್ದಿರಲಿಲ್ಲ, ಈಗ ಒದಗಿ ಬಂದಿದೆ. ಈ ಒದಗಿ ಬಂದಿರುವಂಥ ವಿಚಾರ ಯಾವಾಗಲೂ ಗುರುಬಲ ಹರ್ಷದಾಯಕವಾದದ್ದು. ಗುರುಬಲ ಇದ್ದಾಗ ಏನಾಗುತ್ತೆ, ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬಹುದು ಅನ್ನುವಂಥದ್ದಕ್ಕೆ ಒಂದು ಗಟ್ಟಿತನ ಸಿಗತ್ತೆ. ಇದು ಒಂದು ನೆಲೆಯಲ್ಲಾದರೆ, ನಾವೆಲ್ಲರೂ ನಮ್ಮ ಮನುಷ್ಯತ್ವದ ಸಂದರ್ಭದ ವಿಚಾರವಾಗಿ ಪುರುಷ ನಾವೇನು ಒಂದು ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಪ್ರಾಣಿಗಳಿಗಿಂತ ಯಾಕೆ ಭಿನ್ನರಾಗ್ತೇವೆ ಅಂತಂದರೆ, ನಮ್ಮಲ್ಲಿರುವಂಥ ಸಂಸ್ಕಾರದಿಂದ. ಹಾಗಾಗಿ ನಮ್ಮ ವಿಚಾರದಲ್ಲಿ ಮಕ್ಕಳು ಬಹಳ ಮುಖ್ಯರಾಗಿರ್ತಾರೆ. ಇಂತಹ ಮಕ್ಕಳ ವಿಚಾರದಲ್ಲಿ ಅನೇಕ ರೀತಿಯ ಒಳಿತುಗಳನ್ನು ಒದಗಿಸಿಕೊಡೋದಕ್ಕೆ ಅಥವಾ ಮಕ್ಕಳುಗಳ ಮೂಲಕ ಒಳಿತುಗಳನ್ನು ಸಂಪಾದಿಸಿಕೊಡೋದಕ್ಕೆ ಇದು ಬಹಳ ಅತ್ಯುದ್ಭುತವಾದಂತಹ ಕಾಲದ ಘಟ್ಟವಾಗಿದೆ. ಮಕ್ಕಳು ಓದ್ತಾ ಇದ್ದವರಾದರೆ ಹೆಚ್ಚಿನ ಅಂಕಗಳನ್ನು ಪಡೆಯುವಲ್ಲಿ ಅವರು ಸಫಲರಾಗ್ತಾರೆ. ಶಿಕ್ಷಣವನ್ನು ಮುಗಿಸಿ ಹೊರಬಂದವರಾಗಿದ್ದರೆ ಕೆಲಸವನ್ನು ಸಂಪಾದಿಸಿಕೊಳ್ಳುವಲ್ಲಿ ಅವರಿಗೆ ಅವಕಾಶಗಳು ಕೂಡ ಬರುತ್ತೆ. ಅವರ ಮದುವೆಯನ್ನು ಮಾಡಬೇಕು ಅನ್ನುವಂಥ ಸಂದರ್ಭ ಇದ್ದಾಗ ಆ ಒಂದು ಶುಭ ಕೆಲಸ ನೆರವೇರೋದಕ್ಕೂ ಕೂಡ ಇದು ಈ ಗುರುಬಲ ಅವಕಾಶವನ್ನು ಒದಗಿಸ್ಕೊಡೋದಕ್ಕೆ ಈ ರಾಶಿಯವರಿಗೆ ತನ್ನ ಸಹಾಯ ಹಸ್ತವನ್ನು ಚಾಚೋದಕ್ಕೆ ಇದು ಏನು ಒಳಿತನ್ನು ಖಂಡಿತವಾಗಿ ಮಾಡಿಕೊಡುತ್ತೆ. ನೋಡಿ, ಮಕರ ರಾಶಿಗೆ ಸೇರಿದವರು ನಮ್ಮ ಇಡೀ ಭಾರತದ ಚಿತ್ರರಂಗದ ಇತಿಹಾಸದಲ್ಲಿಯೇ ಅತ್ಯಂತ ಶ್ರೇಷ್ಠ ನಟರಾಗಿ ಹೆಸರು ಮಾಡಿದಂತಹ ರಜನಿಕಾಂತ್, ನಮ್ಮ ಬೆಂಗಳೂರಿನವರೇ. ರಜನಿಕಾಂತ್ ಅವರ ಜೀವನದಲ್ಲಿ ಏರಿಳಿತಗಳಿತ್ತು. ಈಗಲೂ ಕೂಡ ಅವರ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಿರಬಹುದು. ಆದರೂ ಕೂಡ ಜೈಲರಂತಹ ಒಂದು ಅದ್ಭುತವಾದಂತಹ ಚಿತ್ರವನ್ನು ಈ ವಯಸ್ಸಿನಲ್ಲೂ 73-74ರಲ್ಲೂ ಕೂಡ ಅವರು ಅದ್ಭುತವಾಗಿ ಅಭಿನಯಿಸಿ ತೋರಿಸ್ತಾರೆ. ಅಂತಹ ಲವಲವಿಕೆಯನ್ನು ಹೊಂದದಂತಹ ಈ ಮಕರ ರಾಶಿಯವರಿಗೆ ಈಗ ಇನ್ನಿಷ್ಟು ಲವಲವಿಕೆಯನ್ನು ಹೊಂದಬಹುದಾದಂತೆ ಈ ಗುರುಬಲವು ಸೇರಿ ಬಂದಿದೆ. ಆದರೆ ಸದ್ಯ ಇರುವಂತಹ ತೊಂದರೆಯ ವಿಚಾರ ಏನು ಅಂತಂದರೆ, ಇನ್ನೂ 9 ತಿಂಗಳುಗಳ ಕಾಲ ಈ ರಾಶಿಯವರಿಗೆ ಶನಿ ಕಾಟ ನಡೀತಾ ಇದೆ. 7.5 ಕೊನೆಯ ದಿನಗಳು. ಇನ್ನು 9 ತಿಂಗಳ ಮುಗಿದರೆ 7.5 ಹೇಳುವಂಥದ್ದು ಮಕರ ರಾಶಿಯವರಿಗೆ ಇರದೇ ಹೋಗುತ್ತೆ. ಹಾಗಾಗಿ ಯಾವ ಒಂದು ಪಡಿಪಾಟಲುಗಳನ್ನು ಎದುರಿಸ್ತಾ ಇದ್ದಾರೋ, ನಡೆಯುವುದಕ್ಕೆ ತೊಂದರೆ ಆಗ್ತಾ ಇದೆಯೋ, ಅಂತಹ ಸಂದರ್ಭದಲ್ಲಿ ನಮ್ಮ ಕೈಯ ಆಸರೆಗೋಲಾಗಿ ಈ ಒಂದು ಗುರುಬಲ ಈಗ ಮಕರ ರಾಶಿಯವರಿಗೆ ಒದಗಿ ಬಂದಂಥ ಒಂದು ಸಂದರ್ಭವನ್ನು ನಿರ್ಮಿಸಿದೆ. ಅಷ್ಟೇ ಅಲ್ಲ, ಮಕರ ರಾಶಿಯವರು ಇವರು ಕೂಡ ಈ ಮಕರ ರಾಶಿಯ ಭೂತತ್ವ ಇದು. ಈ ಭೂತತ್ವದಲ್ಲಿ ಕೃಷಿಕರಾಗಿದ್ದರೆ ಮಕರ ರಾಶಿಯವರಿಗೆ ಅನೇಕ ರೀತಿಯ ಸಂಪನ್ನತೆಯನ್ನು ಒದಗಿಸುವಲ್ಲಿ ಶನಿಕಾಟ ಇದ್ದರೂ ಕೂಡ ಶನೈಶ್ಚರ ಒಳಿತನ್ನು ಮಾಡೋದಕ್ಕೆ ಬೇಕಾದಂತಹ ಗಟ್ಟಿಯಾದಂತಹ ದಿವ್ಯವನ್ನು ಇವರಿಗೆ ಒದಗಿಸ್ಕೊಡ್ಲಿಕ್ಕೆ ಈ ಕಾಟದ ನಡುವೆಯೂ ಸಿದ್ಧವಾಗಿಯೇ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಗುರುಬಲದ ಒಂದು ನೆರಳು ಕೂಡ ಸಿಕ್ಕಿದೆ ಅಂತಾದರೆ ಕೃಷಿಕರು ಗೆಲ್ಲಬಹುದಾದಂಥ ಒಂದು ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೃಷಿಕರು ಹರ್ಷ ಪಡಬಹುದಾದಂತಹ ರೀತಿಯಲ್ಲಿ ಈ ಒಂದು ಗುರುಬಲ ಮಕರ ರಾಶಿಯವರಿಗೆ ಒದಗಿ ಬಂದಿದೆ. ಅದರ ಜೊತೆಗೇ ಮಕರ ರಾಶಿಯವರು, ಯಾಕೆಂದರೆ ನಮ್ಮ ಯಾವುದೇ ಪ್ಲ್ಯಾನ್ಗಳಿರಲಿ, ಇವತ್ತು ಒಂದು ಪ್ಲ್ಯಾನ್ ಬಂತು ಅಂತಾದರೆ ಕೆಲವು ಪ್ಲ್ಯಾನ್ಗಳು ಅದು ಇವತ್ತೇ ಅದು ರೆಡಿ ಆಗಿಬಿಡತ್ತೆ, ಇವತ್ತೇ ಕಾರ್ಯ ಪ್ರಾರಂಭ ಆಗಿಬಿಡತ್ತೆ ಅಂತಲ್ಲ. ಈ ರಾಶಿಯವರು ಹೊಸದಾದಂತಹ ಸಿನಿಮಾವನ್ನು ಪ್ರಾರಂಭಿಸಬೇಕು ಅಂತಿದ್ದರೆ ಅಥವಾ ಹೊಸದಾದಂತಹ ಕರಿಯರನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಪೂರ್ವ ತಯಾರಿಯನ್ನು ಮಾಡಬೇಕು ಅಂತಿದ್ದರೆ, ಅಥವಾ ಯಾವುದೇ ರೀತಿಯ ಇವರ ಔದ್ಯೋಗಿಕ ರಂಗದಲ್ಲಿನ ಬಿಕ್ಕಟ್ಟುಗಳು ಇವರನ್ನು ಮುಳುಗಿಸುತ್ತದೆ ಅನ್ನುವಂಥ ಸಂದರ್ಭ ಇದ್ದರೂ ಕೂಡ ಬೇರೆಯ ರೀತಿಯ ಪ್ರಾಜೆಕ್ಟ್ ರಿಪೋರ್ಟನ್ನು
ರೂಪಿಸಿಕೊಳ್ಳುವುದರ ಮೂಲಕ ಇರುವ ಒಂದು ನಮ್ಮ ಎಸೆಟ್ಸ್ ಏನಿದೆ ಅದನ್ನೇ ಆಧಾರವಾಗಿಟ್ಕೊಂಡು ಹೊಸದೊಂದು ಸಾಲಕ್ಕೆ ಕೈ ಹಾಕುವುದಕ್ಕೆ, ಆ ಸಾಲದ ಮೂಲಕವಾಗಿ ಆ ಕನಸುಗಳ ಮೂಲಕವಾಗಿ ಏನನ್ನು ಸಾಧಿಸಬೇಕು ಅಂತಿದೆಯೋ ಅದನ್ನು ನಿಧಾನವಾಗಿ ಸಾಧಿಸಿಕೊಂಡು ಹೋಗುವಂತಹದ್ದಕ್ಕೆ ಪೂರ್ವ ತಯಾರಿಯಾಗಿ ಬೇಕಾದಂತಹ ವಿಚಾರಕ್ಕೆ ಗುರುಬಲ ಅತ್ಯುತ್ತಮವಾದದ್ದನ್ನು ಒದಗಿಸಿಕೊಡೋದಕ್ಕೆ ಇದು ಸಕಾಲವಾಗಿದೆ. ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ನಾವೇ ನಮ್ಮ ಯೋಚನೆ ಫೈನಲ್ ಅಂತ ಹೇಳುವಂಥದ್ದಕ್ಕೆ ಈಗ ನಾವು ಹೋಗಬಾರದು. ಯಾರು ನಮ್ಮ ಹೃದಯಕ್ಕೆ ಆತ್ಮೀಯರಾಗಿದ್ದಾರೋ ಅಂಥವರ ಬಳಿ ನಮ್ಮ ಕಾರ್ಯಯೋಜನೆಗಳ ವಿಚಾರವಾಗಿ, ಇದೆಲ್ಲ ಶನಿ ಕಾಟ ಇರೋದರಿಂದಾಗಿ ನಾನು ಹೇಳ್ತಾ ಇದ್ದೇನೆ. ಶನಿ ಕಾಟದ ದಿನಗಳು ಅಲ್ಲದೆ ಹೋಗಿದ್ದರೆ ಯಾರಲ್ಲೋ ಹಂಚಿಕೊಳ್ಬೇಕು ಅಂತ ಇದ್ದಿರುವಂತಹ ವಿಷಯ ಇರ್ತಿತ್ತು ಅಂತ ನಾನು ಹೇಳೋದಿಲ್ಲ. ಆದರೆ ಶನಿ ಕಾಟದ ದಿನಗಳು ಇನ್ನೂ ಇದ್ದಿರೋದ್ರಿಂದ ಕೆಲವರಲ್ಲಿ ನಾವು ಬುದ್ಧಿ ಇರುವಂಥವರು, ಯೋಚಿಸಬಹುದಾದಂಥವರು, ತಮ್ಮ ಯೋಚನೆಯ ಮೂಲಕ ಬುದ್ಧಿಯ ಮೂಲಕ ನಮಗೂ ನೆರವಾಗಬಹುದಾದಂತಹ ಒಂದು ಔದಾರ್ಯವನ್ನು ಇಟ್ಟುಕೊಂಡಂಥವರು, ಗೆಳೆಯರು, ಸಂಪನ್ನರು, ಅಂಥವರಲ್ಲಿ ನಾವು ಚರ್ಚಿಸಬೇಕು. ಈ ಚರ್ಚೆಯ ಫಲವೇ ಗುರುಬಲ ಒದಗಿಸಿಕೊಡಬಹುದಾದಂತಹ ಶಕ್ತಿ, ಆ ಧಾರಾಳಿತನ ಏನು ಅನ್ನುವಂಥದ್ರ ಅರಿವು ನಮಗೆ ಬರೋದಕ್ಕೆ ಮಕರ ರಾಶಿಯವರಿಗೆ ಇದು ಅರಿವಾಗುತ್ತೆ. ಹಾಗೆಯೇ ಇವರು ಈ ಕ್ರೂಡ್ ಆಯಿಲ್ ಅಥವಾ ಭೂಗರ್ಭದಲ್ಲಿ ಇರಬಹುದಾದಂತಹ ಕೆಲವು ಸಂಗತಿಗಳೇನು, ನಾವು ಏನು ಭೂಗರ್ಭದಲ್ಲಿ ಅನೇಕ ರೀತಿಯ ರತ್ನಗಳಿರ್ತವೆ, ಅಥವಾ ಗ್ರಾಫೈಟ್ ಇರುತ್ತೆ, ಅಥವಾ ಇನ್ನೇನೇನೋ ಇರುತ್ತೆ. ಭೂಗರ್ಭದಲ್ಲಿ ಯಾವುದ್ಯಾವುದೋ ಲೋಹಗಳು, ಮ್ಯಾಗ್ನೀಷಿಯಮ್, ಕಬ್ಬಿಣ, ಅಲ್ಯೂಮಿನಿಯಂ, ಈ ರೀತಿಯ ಅನೇಕ ನಿಕ್ಷೇಪಗಳು ಇರ್ತವೆ. ಭೂಗರ್ಭದಲ್ಲಿ ಇರಬಹುದಾದಂತಹ ನಿಕ್ಷೇಪಗಳನ್ನು ಅಗೆದು ತೆಗೆಯುವುದರಲ್ಲಿ ನಾವಿವತ್ತೇನು ಇದನ್ನು ಹೇಳ್ತೀವಿ, ಏನು ಮೈನಿಂಗ್ ಅಂತ ಹೇಳ್ತೀವಿ, ಆ ಮೈನಿಂಗ್ ನಾವು ಅತ್ಯಂತ ಆಸೆ ಬುರುಕತನದಿಂದ ಹೊರಟಲ್ಲಿ ಈಗ ಇದ್ದಿರಬಹುದಾದಂತಹ ಶನೈಶ್ಚರನ ಕಾಟವೇ ನಮ್ಮನ್ನು ಮುಳುಗಿಸೋದಕ್ಕೆ ಸಾಕು. ಆದರೆ ಆ ಆಸೆ ಬುರುಕತನ ಇರದೆ ಕಾಯ್ದೆ ಚೌಕಟ್ಟಿನಲ್ಲಿ ಎಲ್ಲ ರೀತಿಯ ಆ ಚೌಕಟ್ಟನ್ನು ಮೀರದಂತೆ ಯಾವುದೋ ಒಂದು ಹೊಸ ಯೋಜನೆಗೆ ನಾನು ಜಿಗಿಯುವುದಕ್ಕೆ ತಯಾರಿ ಮಾಡಿಕೊಳ್ತೇನೆ ಅಂತ ಹೊರಟರೆ ಈ ಗುರುಬಲ ಭೂಗರ್ಭದಲ್ಲಿ ಇರುವಂತಹ ಖನಿಜಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಂಥವರಿಗೆ ಅತ್ಯುತ್ತಮವಾದಂಥ ಲಾಭವನ್ನು ತಂದುಕೊಡೋದಕ್ಕೆ ಬಹಳ ಅದ್ಭುತ ಒಂದು ಗಟ್ಟಿಯಾದಂತಹ ಸಂಪನ್ನತೆಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಈ ಸಂದರ್ಭ ಅತ್ಯುತ್ತಮವಾಗಿದೆ. ಅದೇ ರೀತಿಯಲ್ಲಿ ನಾವು ಅನೇಕ ರೀತಿಯ ಶಿಕ್ಷಣದ ಸಂದರ್ಭದ ಸಂಸ್ಥೆಗಳನ್ನು ಪ್ರಾರಂಭಿಸೋಣ ಅನ್ನೋ ಒಂದು ವಿಚಾರದಲ್ಲಿದ್ದಿರ್ತೇವೆ. ಅದಕ್ಕೆ ಬೇಕಾದಂಥ ಒಳ್ಳೆಯ ಶಿಕ್ಷಕರು, ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ ಬೇಕಾದಂಥ ಜಾಗ, ಲೈಸೆನ್ಸ್, ಅದ್ರ ಬಗ್ಗೆಲ್ಲ ಯೋಚನೆ ಮಾಡಬಹುದಾದಂಥದ್ದಕ್ಕೆ ಈಗ ಇದು ಸಕಾಲವಾಗಿದೆ. ಯಾಕೆ ಇವತ್ತು ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಅನೇಕ ರೀತಿಯ ಪ್ರತಿಭೆಗಳನ್ನು ಬೆಳೆಸೋದಕ್ಕೆ ಬೇಕಾದಂಥ ಒಂದು ಮೂಲ ಸಂಜೀವನಿಯಾಗಿ ನಿಂತುಕೊಳ್ಳೋದಕ್ಕೆ ಅದು ಹೇಗೆ ದಾರಿಯಾಗುತ್ತೆ ಅನ್ನೋದನ್ನು ನಾನು ವಿಶದೀಕರಿಸಿ ಹೇಳಬೇಕಾಗಿಲ್ಲ. ಹಾಗಾಗಿ ಈ ಮಕರ ರಾಶಿಯ ಜನ ಈ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸೋದಕ್ಕೂ ಕೂಡ, ಶಿಕ್ಷಣ ಸಂಸ್ಥೆ ಅಂದರೆ ಏನು, ಈಗ ಶಿಕ್ಷಣ ಸಂಸ್ಥೆ ನಮ್ಮ ದೇಶದಲ್ಲಿ ಆಗಲಿ ಬೇರೆ ದೇಶದಲ್ಲಿ ಆಗಲಿ ಸಾಕಷ್ಟು ಉಂಟು. ಆದರೆ ಅದಕ್ಕಿಂತ ಭಿನ್ನವಾಗಿ ನಿಲ್ತೇನೆ. ಈಗ ನಾವು ಇವತ್ತು ಜಗತ್ತಿನ ಸಂದರ್ಭದಲ್ಲಿ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ನಮ್ಮ ಇವತ್ತು ಅದು ಯಾವ ರೀತಿಯಲ್ಲಿ ನಮ್ಮ ಇವತ್ತಿನ ಆ ಒಂದು ಅದ್ಭುತವಾದಂತಹ ಸ್ವರೂಪದಲ್ಲಿ ಇರಬಹುದಾದ ಉಪಕರಣಗಳನ್ನು ಅಥವಾ ವ್ಯವಸ್ಥೆಗಳನ್ನು ಅದು ಬುಡಮೇಲು ಮಾಡುತ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅದು ಬುಡಮೇಲು ಮಾಡಿದಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ನಮ್ಮ ನೆರವಿಗೆ, ಈ ಮ್ಯಾನ್ಕೈಂಡ್ ನೆರವಿಗೆ, ಮಾನವನ ನೆರವಿಗೆ ಎದು ಬರುತ್ತೋ ಅದನ್ನು ರೂಪಿಸಿಕೊಳ್ಳೋದರಲ್ಲಿ ನಮ್ಮದೇನು ನಮ್ಮದಾದಂಥದ್ದನ್ನು ಏನು ಮಾಡಬಹುದು ಅನ್ನುವಂಥದ್ದನ್ನು ಈ ರಾಶಿಯ ಜನ ಯೋಚನೆ ಮಾಡಬಹುದಾದಂಥದ್ದಕ್ಕೆ ಇದು ಸಕಾಲ. ಹಾಗಾಗಿ ಯಾವಾಗಲೂ ಮನುಷ್ಯನ ಜೀವನ ಏನು ಅಂದರೆ, ಎಲ್ಲಿ ಇದ್ದೇವೆಯೋ ಅಲ್ಲೇ ಹೆಜ್ಜೆಗಳನ್ನು ಇಡ್ತಾ ಹೋಗುವಂಥದ್ದು, ಎಲ್ಲಿ ಇದ್ದೇವೆಯೋ ಅದನ್ನು ಮೀರಿ ಇನ್ನೊಂದು ವಿಸ್ತಾರಕ್ಕೆ ನಮ್ಮನ್ನು ನಾವು ಮುನ್ನುಗ್ಗಿಸ್ಕೊಳ್ಳೋದು, ಇವೆಲ್ಲವೂ ಸೇರಿ ಇರೋದರಿಂದ ಮಕರ ರಾಶಿಯವರು ಇದ್ದಲ್ಲಿಂದ ಇನ್ನೊಂದು ಕಡೆ ಜಿಗಿಯೋದಕ್ಕೆ ಈಗ ಪ್ಲ್ಯಾನ್ ಅಷ್ಟೇ, ಈಗಲೇ ಜಿಗಿದು ಬಿಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇಲ್ಲ. ಸರಿಯಾದ ಪ್ಲ್ಯಾನಿಂಗನ್ನು ಮಾಡಿಕೊಳ್ಳೋದಕ್ಕೆ ಇದು ಗುರುಬಲದ ಸಂದರ್ಭ, ಅತ್ಯುತ್ತಮವಾದಂಥ ಕಾಲಘಟ್ಟ. ಹಾಗಾಗಿ ಇದು ನಡೆದಲ್ಲಿ ಮುಂದಿನ ದಿನಗಳಲ್ಲಿ ಶನೈಶ್ಚರನ ಕಾಟವು ನೀಗೋದರಿಂದ ಈ ರಾಶಿಯವರಿಗೆ ಒಳಿತುಗಳ ಅನೇಕ ರೀತಿಯ ಯಶಸ್ಸು ಸಿಗೋದಕ್ಕೆ, ಬದುಕಿನ ಸಂದರ್ಭದ
ಒಂದು ಆ ವಿಜಯದ ನಗೆ ಅನ್ನುವಂಥದ್ದೇನಿದೆ ಹಾರ್ದಿಕವಾಗಿ ಅದನ್ನು ಬೇರೋದಕ್ಕೆ ಒಂದು ದಾರಿಯನ್ನು ಅಥವಾ ಅವಕಾಶವನ್ನು ಅಥವಾ ಚಾನ್ಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಪೂರ್ವಭಾವಿಯಾದಂಥ ಒಂದು ಚಿಮ್ಮುವ ಹಲಗೆಯಾಗಿ ಈ ಗುರುಬಲ ಮಕರ ರಾಶಿಯವರಿಗೆ ಸಿಕ್ಕಿದೆ. ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದರಿಂದ ಖಂಡಿತವಾಗಿಯೂ ಒಳಿತಿದೆ. ನಮಸ್ಕಾರ.